ಸುದೀಪ್ ಸರ್, ನೀವು ನಿನ್ನೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ನಿಜವಾಗ್ಲೂ ಡಿ ಬಾಸ್ ಅಭಿಮಾನಿಗಳಲ್ಲಿ ತುಂಬಾ ಖುಷಿಯನ್ನ ತರಿಸ್ತಾ ಇದೆ. ಮೇಲಾಗಿ ಒಂದು ನನ್ನ ಅನಿಸಿಕೆ ಏನು ಅಂದ್ರೆ, ನೀವು ಅವ್ರ ಮೇಲೆ ಇಟ್ಟಿರುವಂತಹ ಗೆಳೆತನದ ಒಂದು ಅಭಿಮಾನ ಆಗಿರ್ಬೋದು, ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಒಂದು ಬಾಂಡಿಂಗ್ ಇರ್ಬೋದು, ಹೊರ ಜಗತ್ತಿಗೆ ಅದು ಏನಾರು ಅನ್ಕೊಳ್ಳಿ, ಅದು ಫ್ಯಾನ್ಸ್ ವಾರ್ ಆಗಿರ್ಬೋದು, ಇನ್ನೊಂದು ಅದು ಸೆಕೆಂಡ್ರಿ. ಬಟ್ ನೀವು ಅವ್ರ ಮೇಲೆ ಇಟ್ಟಿರೋ ಅಭಿಮಾನ, ಅವ್ರು ನಿಮ್ಮ ಮೇಲೆ ಇಟ್ಟಿರೋ ಅಭಿಮಾನ ನೆನ್ನೆ ತುಂಬಾ ಖುಷಿ ಆಯ್ತು. ಮ್ಯಾಂಗೋ ಪಚ್ಚ ಸಿನಿಮಾದಲ್ಲಿ ಆ ಒಂದು ಕಟ್ಔಟ್ ಅಲ್ಲಿ ನಿಮ್ಮನ್ನ ಅಕ್ಕಪಕ್ಕ ನೋಡಿದ್ದಂತಹ ಆ ಒಂದು ಕ್ಷಣ ಇರ್ಬೋದು, ನೀವ್ ಹೇಳಿದಂತಹ ಒಂದು ಮಾತುಗಳು ಇರ್ಬೋದು, ತುಂಬಾ ಖುಷಿ ಆಯ್ತು. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಸರ್, ಡಿ ಬಾಸ್ ಟೋಟಲ್ ಅಭಿಮಾನಿಗಳ ಪರವಾಗಿ ನಾನು ಇದೊಂದು ಮಾತು ಹೇಳಲೇಬೇಕು. ನೀವು ನಿಮ್ಮ ಮನ್ಸಲ್ಲಿ ಡಿ ಬಾಸ್ ಅವ್ರಿಗೆ ಇಷ್ಟು ಒಂದು ಅಭಿಮಾನ ಜಾಗವನ್ನ ಗೆಳೆತನಕ್ಕೆ ನೀವು ಕೊಟ್ಟಿರುವಾಗ, ದಯಮಾಡಿ ಸರ್, ಯಾವುದೇ ಸ್ಟಾರ್ಗಳನ್ನು ಡಿ ಬಾಸ್ ನ ಹೊರಗಡೆ ತರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದ್ರೆ ನೀವು ದಯವಿಟ್ಟು ಇಷ್ಟು ಅಭಿಮಾನ ಇಟ್ಟಿದ್ದೀರಾ ಅಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಬೇಲ್ ಸಿಗ್ಬೇಕು ಸರ್. ನೀವು ಮುಂದಾಳತ್ವ ತಗೊಂಡು ಒಂದು ಬೇಲನ್ನ ತಗೊಂಬನ್ನಿ ಸರ್. ಯಾಕೆ ಅಂತಂದ್ರೆ ಡಿ ಬಾಸ್ ಹೊರಗಡೆ ಬತ್ತು ಅಂತಂದ್ರೆ ಅಟ್ಲೀಸ್ಟ್ ಒಂದು ಯಾವ್ದೋ ರೀತಿ ಒಂದು ಅದು ಇಂಡಸ್ಟ್ರಿಗಾಗ್ಲಿ ಒಂದು ಕೆಲವೊಂದಕ್ಕೆ ಉಪಯೋಗ ಆಗೇ ಆಗುತ್ತೆ ಸರ್. ಒಬ್ಬ ಮನುಷ್ಯನಿಗೆ ನೋವು ಕೊಡ್ಬೇಕು ಈ ಮಟ್ಟಕ್ಕೆ? ಓಕೆ ಸರ್, ಈಗ ಅವ್ರನ್ನ ದ್ವೇಷಿಸೋರು ಈಗ ಅವ್ರು ಮಾಡಿದ್ದಾರೆ ಇಲ್ಲ ಅನ್ನೋದು ಒಂದು ಮರೀಚಿಕೆ. ಮಾಡಿದ್ದೇ ಆದಲ್ಲಿ ಅದಕ್ಕೆ ಏನು ರೇಣುಕಾ ಸ್ವಾಮಿಯವರ ಒಂದು ಕುಟುಂಬಕ್ಕೆ ಏನು ಮಾಡ್ಬೇಕು ಮಾಡ್ತಾರೆ. ಜೀವ ಹೋಗ್ಬಿಟ್ಟಿದೆ, ಮತ್ತೆ ತಿರ್ಗಾ ಆ ಜೀವನ ತರೋದಕ್ಕಾಗಲ್ಲ. ಆದ್ರೆ ಅವ್ರು ಮಾಡಿಲ್ಲ ಅಂದ್ರೆ ಆ ಕೋರ್ಟ್ ಅಲ್ಲಿ ಆ ಒಂದು ನಿರ್ಣಯ, ಆ ನ್ಯಾಯ, ಒಂದು ಇದನ್ನ ತುಲನೆ ಮಾಡಿ ಅದಕ್ಕೆ ತಕ್ಕಂತ ಒಂದು ಏನ್ ಮಾಡ್ಬೋದು ಅದು ನ್ಯಾಯಾಲಯ ಇದ್ ಮಾಡುತ್ತೆ. ಅವ್ರು ಮಾಡಿಲ್ಲ ಅಂತಂದ್ರೆ ಪೂರ್ವವಾಗಿ ಹೊರಗಡೆ ಬರ್ತಾರೆ. ಸರ್, ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕನ್ನಡ ಚಲನಚಿತ್ರ ರಂಗ ನಡೆದು ಬಂದ ಹಾದಿಲಿ ಎಷ್ಟೋ ಜನ ದಾರಿ ತಪ್ಪಿದಾಗ ಅಥವಾ ಒಂದು ಅವ್ರ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದಾಗ ಮಹಾನ್ ವ್ಯಕ್ತಿಗಳು ಅಂದ್ರೆ ನಮ್ಮ ರಾಜ್ಕುಮಾರ್ ಸರ್ ಇರ್ಬೋದು, ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಸಾಹಸ ಸಿಂಹ ಆಗಿರ್ಬೋದು, ಎಲ್ರೂ ಸಹ ಕರೆಸಿ ಏನು ಎತ್ತ ಅಂತ ಮಾಡಿ ಅವ್ರ ಜೀವನಕ್ಕೆ ಒಂದು ಒಂದು ಮುಂದೆ ಸಾಗ್ಲಿ ಅನ್ನೋದಕ್ಕೆ ನಿಂತ್ಕೊಂಡು ಮುಂದಾಳತ್ವ ತಗೊಂಡು ಅವ್ರಿಗೆ ಒಂದು ನ್ಯಾಯನೋ ಅಥವಾ ಅವ್ರಿಗೆ ಒಂದು ಸರಿ ದಾರಿಲಿ ಹೋಗ್ಲಿ ಅಂತ ಒಂದು ದಾರಿನ ಮಾಡ್ಕೊಂಡ್ ಕೊಟ್ರು. ದಯವಿಟ್ಟು ಸರ್, ಈಗಿನ ಒಂದು ಕಾಲಘಟ್ಟದಲ್ಲಿ ನಿಮ್ಮನ್ನ ಬಿಟ್ರೆ ಇನ್ಯಾರನ್ನು ಸಹ ಮುಂದೆ ಬಂದು ಆ ರೀತಿಯಾಗಿ ಮಾತಾಡಿ ಜನರ ಮನ್ಸಲ್ಲಿ ಹೌದು ಈಗ ತಪ್ಪು ಆಗಿದೆ ಸರ್, ತಪ್ಪು ಆಗಿದೆ, ಅದನ್ನ ತಿದ್ದೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ಒಂದು ಅವಕಾಶ, ಕೊನೆವರೆಗೂ ಆ ಮನುಷ್ಯ ಹಂಗೇ ಎಲ್ರೂ ದ್ವೇಷಿಸ್ಬಿಟ್ರೆ ಅವ್ರು ಸಾವಿರಾರು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದಾಗ್ಬಿಟ್ಟಿದೆ ಎಂತ ಕಟುಕನಿಗೂ ಒಂದು ನಾವು ಚಾನ್ಸ್ ಅಂತ ಕೊಡಬೇಕು. ಅದನ್ನ ಇಡೀ ಅನಾದಿ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇದೆ. ದಯವಿಟ್ಟು ಸರ್, ಎಲ್ಲರ ಪರವಾಗಿ, ಡಿ ಬಾಸ್ ಫ್ಯಾನ್ ಪರವಾಗಿ ನಾನು ಹೇಳೋದೇನು ಅಂದ್ರೆ, ನೀವು ನಿಮ್ಮ ಮುಂದಾಳತ್ವದಲ್ಲಿ ನಿಂತ್ಕೊಳ್ಳಿ. ಯಾರೇನ್ ತಪ್ಪು ತಿಳ್ಕೊಳ್ಳೋದಕ್ಕೆ ಏನು, ನೀವು ಒಬ್ಬ ಸ್ನೇಹಿತನಾಗಿ ಮುಂದಾಳತ್ವ ತಗೊಂಡು ಅವ್ರನ್ನ ಒಂದು ಹೊರಗಡೆ ಕರ್ಕೊಂಡ್ ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಇಷ್ಟ ದಿವಸ ನಾನು ಈ ಮಾತನ್ನ ಅಂದಿಲ್ಲ. ನಿನ್ನೆ ನೀವು ಮಾತಾಡಿದ ರೀತಿ ನಿಮ್ ಮನ್ಸಲ್ಲಿರೋ ಅವರು ಮೇಲಿಟ್ಟಿರೋ ಒಂದು ಅಭಿಮಾನ ನನ್ಗೆ ಮಾತಾಡ್ಬೇಕು ಅಂತ ಅನ್ನಿಸ್ತು. ದಯಮಾಡಿ ಸರ್, ನೀವು ದರ್ಶನ್ ಸರ್ನ ಹೊರಗಡೆ ತಂದು ನೀವಿಬ್ರು ಒಗ್ಗಟ್ಟಿನಿಂದ ಹೇಳ್ಬೇಕು ಅಂದ್ರೆ ಜೋಡೆತ್ತುಗಳು ಅಂತ ನಾವೇನ್ ಹೇಳ್ತೀವಿ, ಆ ರೀತಿಯಾಗಿ ನೀವಿಬ್ರು ಸೇರ್ಕೊಂಡು ನಮ್ಮ ಇಂಡಸ್ಟ್ರಿಯನ್ನ, ಕನ್ನಡ ಚಲನಚಿತ್ರ ರಂಗವನ್ನು ಒಂದು ಬೇರೆದೇ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಕೇಳ್ಕೊತೀನಿ ಸರ್. ದಯಮಾಡಿ ಸುದೀಪ್ ಸರ್, ನೀವು ಮುಂದಾಳತ್ವ ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್.